ಆತ್ಮೀಯರೇ ನಮಸ್ಕಾರ. ನಾನು ದೇವರಾಜ್ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ಈ ವಿಡಿಯೋದ ಹೆಸರೇ ನಿಮಗೆ ಆಶ್ಚರ್ಯ ಆಗುತ್ತೆ. ಒಂದು ಬೋರ್ವೆಲ್ ರೀಚಾರ್ಜ್ಗೆ 45,000 ರೂಪಾಯಿ ಹಣ ಕೊಡ್ತಾರೆ. ಎಲ್ರಿಗೂ ಆಶ್ಚರ್ಯನೇ, ಯಾಕೆಂದರೆ ನಮಗೆಲ್ಲೂ ಬೋರ್ವೆಲ್ ರೀಚಾರ್ಜ್ಗೆ ಎಲ್ಲೂ ಹಣ ಸಿಗ್ತಿರಲಿಲ್ಲ. ಇಲ್ಲೊಬ್ಬ ರೈತನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವ್ರ ಹೆಸರು ಮಲ್ಲಿಕಾರ್ಜುನ್ ಅಂತ. ನ್ಯಾಮತಿ ಹೊಸ ತಾಲೂಕಾಗಿದೆ, ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಹಳ್ಳಿಯವರು. ಇವರು ಬೋರ್ವೆಲ್ ರೀಚಾರ್ಜ್ ಮಾಡಲಿಕ್ಕೋಸ್ಕರವಾಗಿ ಸಾಕಷ್ಟು, ಯಾಕಂದರೆ ಅಲ್ಲಿ ನೀರೇ ಇಲ್ದಿರ್ತಕ್ಕಂಥ ಪ್ರದೇಶ. ಇಲ್ಲಿ ಅಕ್ಕಪಕ್ಕದಲ್ಲಂತೂ ಪ್ರತಿ ರೈತನ ಜಮೀನಲ್ಲಿ ಹೋದರೆ ಸಾಕು, ಸರ್ 600 ಅಡಿ ಹೋಗಿದ್ದೀನಿ, 5 ಬೋರ್ ಕುಡಿಸಿದ್ದೀನಿ, ನೀರೇ ಬಂದಿಲ್ಲ, ಮಳೆಗಾಲದಲ್ಲಿ ನೀರು ಬರ್ತದೆ, ಬೇಸಿಗೆ ಜನವರಿ ಬಂದ ತಕ್ಷಣ 20 ನಿಮಿಷ ಬರ್ತದೆ, ನಿಂತು ಹೋಗುತ್ತೆ ಅಂತೇಳಿ. ಈ ಮಲ್ಲಿಕಾರ್ಜುನ್ ಹೇಳ್ತಾರೆ ಅವರ ಕಷ್ಟಗಳನ್ನು. ಸರ್, ನಾನು ರಾತ್ರಿ 2 ಗಂಟೆ ಕರೆಂಟ್ ಬಂದರೆ ಮನೆಯಿಂದ ಎದ್ದು ಹೋಗ್ಬಿಡ್ತೀನಿ, ಯಾಕಂದರೆ ಆ 20 ನಿಮಿಷದಲ್ಲಿ ಬರುವಂಥ ನೀರನ್ನ ನಾನು ಸದ್ಬಳಕೆ ಮಾಡ್ತೀನಿ ಅಂತಾರೆ. ಇಂಥ ಒಂದು ಸಂಕಷ್ಟದಲ್ಲಿರ್ತಕ್ಕಂಥ ರೈತ, ಒಂದು ಅವರಿಗೆ ಸಹಾಯಧನ ಸಿಕ್ಕಿರ್ತಕ್ಕಂಥದ್ದು ಒಂದು ದೊಡ್ಡ ಗುಡ್ವಿಲ್ ಅಂತ ಹೇಳಬೇಕು. 45,000 ರೂಪಾಯಿಯಷ್ಟು ಒಂದು ಹಣವನ್ನು ತಗೊಂಡು ಅವ್ರ ಬೋರ್ವೆಲ್ ರೀಚಾರ್ಜನ್ನು ಪಾಕೆಟ್ ಮನಿ, ಜೇಬಿಂದ ದುಡ್ಡು ಖರ್ಚು ಮಾಡ್ದಲೇ ಬೋರ್ವೆಲ್ ರೀಚಾರ್ಜ್ ಮಾಡಿರ್ತಕ್ಕಂಥ ಒಬ್ಬ ರೈತರ ಯಶೋಗಾಥೆ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಸಹ ನಿಮ್ಮ ಜಮೀನಲ್ಲಿರ್ತಕ್ಕಂಥ ಬೋರ್ ರೀಚಾರ್ಜ್ ಮಾಡಬೇಕು ಅಂತಂದರೆ ಇದೊಂದು ನಿಮಗೆ ಹಣಕಾಸಿನ ನೆರವು ಕೊಡ್ತಕ್ಕಂಥ ಒಂದು ಕ್ಲೂ ಈ ವಿಡಿಯೋದಲ್ಲಿ ಅವರೇ ಹೇಳ್ತಾ ಹೋಗಿದ್ದಾರೆ. ಅವ್ರ ಮಾತುಗಳನ್ನ ಕೇಳ್ತಾ ಹೋಗಿ. ಮಲ್ಲಿಕಾರ್ಜುನ್, ನಮಸ್ಕಾರ. ನಮಸ್ಕಾರ. ನಿಮ್ಮ ಜಮೀನಲ್ಲಿ ಬೋರ್ ರೀಚಾರ್ಜ್ ಎಲ್ಲ ಮಾಡಿದ್ರಲ್ಲ, ಹೌದು ಸರ್. ಮಾಹಿತಿಯನ್ನೆಲ್ಲ ಹಂಚಿಕೊಡಿ ನಮ್ಮ ಸರ್ ವೀಕ್ಷಕ. ನಮಸ್ಕಾರ. ನಮ್ಮ ಹೆಸರು ಮಲ್ಲಿಕಾರ್ಜುನ್ ಅಂತೇಳಿ, ಹ್ಞೂ ಕೊಡಚಗೊಂಡನಹಳ್ಳಿ ಗ್ರಾಮ, ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಾವು ದೇವರಾಜ್ ರೆಡ್ಡಿ ಸರ್ದು ಸಲಹೆ ಮೇರೆಗೆ ಒಂದು ರೀಚಾರ್ಜ್ ಫಿಟ್ ಮಾಡ್ಕೊಂಡಿದ್ವಿ. ಯಾಕೆಂದರೆ ನೀರಿನ ಸಮಸ್ಯೆ ಇತ್ತು ನಮಗೆ ತುಂಬ. ಬರಗಾಲದಲ್ಲಿ ಇದು ನೀರಿಂದು ಸಮಸ್ಯೆ ಆಗ್ತಾಯಿತ್ತು ಬೇಸಿಗೆ ಬಂದರೆ. ಹಾಗಾಗಿ ನಮ್ದು ಏನು ಸೊಲ್ಯೂಷನ್ ಅಂತ ಗೊತ್ತಾದಾಗ ನಾನು ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೇಕಾದ್ರೆ ದೇವರಾಜ್ ಸರ್ದೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೆ. ಅವ್ರ ಸಲಹೆ ಮೇರೆಗೆ ನಾವೊಂದು ರೀಚಾರ್ಜ್ ಫಿಟ್ ಮಾಡ್ಕೊಂಡಿದ್ದೀವಿ. ಜೊತೆಗೆ ನಮಗೆ ಒಂದು ಸ್ವಲ್ಪ ಗ್ರಾಮ ಪಂಚಾಯತಿ ಕಡೆಯಿಂದ ವೈಯಕ್ತಿಕ ಕಾಮಗಾರಿಗಳಿಂದ ಏನು ರಾಷ್ಟ್ರೀಯ ಉದ್ಯೋಗ ಮಹಾತ್ಮ ಗಾಂಧಿಯ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಕಡೆಯಿಂದ ಸ್ವಲ್ಪ ಅನುದಾನ ಬರೋಹಾಗೆ ಮಾಡ್ಕೊಂಡಿದ್ದೀವಿ. ಇದು ಸಹ ಅನುಕೂಲ ಆಗುತ್ತೆ ರೈತರಿಗೆ. ಓಕೆ, ಬಳಸ್ಕೊಬೋದು ರೈತರೆಲ್ಲ. ಓಕೆ. ಈಗ ನಿಮಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್? ಇದು 45,000 ರೂಪಾಯಿ. 45,000 ರೂಪಾಯಿ. ಹೌದು. ಬೋರ್ವೆಲ್ ರೀಚಾರ್ಜ್ಗೆ ವೈಯಕ್ತಿಕ ಬೋರ್ವೆಲ್ ರೀಚಾರ್ಜ್ಗೋಸ್ಕರ ಇಂಡಿವಿಜುವಲ್ ಕೊಡ್ತಾರೆ. ಕೊಡ್ತಾರೆ. ಓಕೆ. ಇದು ಅವ್ರು ಬಂದೆಲ್ಲ ನೋಡಿ ಅವ್ರು ಮೊದಲು ಬಂದ್ಬಿಟ್ಟು GPS ಎಲ್ಲ ಮಾಡ್ಕೊಂಡು ಮಾಡ್ತಾರೆ. ನಾವು ಮುಂಚೆನೇ ಅರ್ಜಿ ಕೊಟ್ಟಿರ್ತೀವಿ ಗ್ರಾಮ ಪಂಚಾಯತಿಗೆ, ಅವರು ಅಪ್ರೂವಲ್ ಕೊಟ್ಟಿರ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು GPS ಮಾಡ್ಕೊಂಡು ಹೋಗ್ತಾರೆ ಖಾಲಿ ಜಾಗ ಎಲ್ಲ. ಆಮೇಲೆ ನಾವೆಲ್ಲ ಪ್ರತಿಯೊಂದನ್ನು ಅಂಥದ್ದು ಕೆಲಸ ಮಾಡ್ತಿದ್ದೆಲ್ಲ GPS ಫೋಟೋ ತೊಗೊಂಡ್ಬೇಕು. ಆಮೇಲೆ ಅವರು ಅದೇನು ಪ್ರೊಸೆಸ್ ಇದೆಯೋ ನೆಕ್ಸ್ಟ್ ಮಾಡ್ತಾರೆ ಸರ್ ಗ್ರಾಮ ಪಂಚಾಯತಿ. ಇದು ನಿಮ್ಮದು ಪಂಚಾಯತಿ ಯಾವುದಕ್ಕೆ ಸೇರುತ್ತೆ? ಗಂಗನಕೋಟೆ ಪಿ ಡಿ ಒ ಅವರೇ ಬಂದಿದ್ರಾ? ಇಲ್ಲ, ಅವರು ಸ್ಟಾಫ್, ಇಂಜಿನಿಯರಿಂಗ್ ಸ್ಟಾಫ್ ಬಂದಿರ್ತಾರೆ. ಅವರೆಲ್ಲ ಬಂದ್ಬಿಟ್ಟು ನೋಡಿಬಿಟ್ಟು ಕೊಟ್ಟಿರೋದು. ನಿಮ್ದು ಒಟ್ಟು ಈಗ ಎಷ್ಟು ಎಕರೆ ಜಮೀನಿದು ಈ ಪ್ಲಾಟ್? ಇದು 3 ಎಕರೆ ಇದೆ ಸರ್. 3 ಎಕರೆ. ಹೌದು. 3 ಎಕರೆಗೆ ಎಷ್ಟು ಬೋರ್ಗಳು ಕೊಡ್ತೀರಾ ಸರ್? ಹೆಚ್ಚು ಕಮ್ಮಿ 5 ಬೋರ್ ಆಗಿದೆ. 5 ಬೋರ್ ಆಗಿದ್ದಾವೆ. 2 ನೀರು ಬಂದಿದೆ. 3 ಫೇಲ್ ಆಗಿದೆ ಇದೇ ಪ್ಲಾಟಲ್ಲಿ. ಹೌದು, ಇದೆ. ಇತ್ತೀಚೆಗೆ ಬೇಸಿಗೆ ನೋಡ್ತಿದ್ದಿಲ್ಲ, ಅದರಲ್ಲಿ 500 ಅಡಿ ಹೋಗಿ ನೀರಿಲ್ಲ. ನಿಮ್ಮ ಅಕ್ಕಪಕ್ಕದ ರೈತರದ ಅವ್ರದ್ದೆಲ್ಲ ಅದೇ ಪ್ರಾಬ್ಲಮ್ಮೇ. ಕೆಲವೊಂದು ಚೆನ್ನಾಗಿ ಬಂದಿದ್ದಾವೆ, ಕೆಲವೊಂದು ಅವರು ಭಾಳಷ್ಟು ಫೇಲ್ಗಳಾಗಿದ್ದಾವೆ. ಇಲ್ಲೊಬ್ರು GLST ಅಲ್ಲೇ ಕರ್ಸ್ಬಿಟ್ಟು ಮಾಡಿಸಿದ್ರು, 2 ಬೋರ್ ಮಾಡಿಸಿದ್ರು, 2 ಬಂದಿಲ್ಲ, ಫೇಲ್ ಆಯ್ತು. ಎಲ್ಲದು ವಿಜ್ಞಾನಿಗಳು ಪಾಯಿಂಟ್ ಮಾಡಿದ್ದು ಫೇಲ್ ಆಗ್ತಿದ್ದಾವೆ. ಕಡ್ಡಿ ಪಾಯಿಂಟು ಮತ್ತೊಂದು ಎಲ್ಲದೂ ಇದಾಗ್ತಿದೆ. ಓಕೆ. ಈಗ ನಿಮ್ಗೆ ಈಗೇನು ಬೋರ್ ರೀಚಾರ್ಜ್ ಮಾಡಿದೆಲ್ಲ, ಆ ಬೋರಿಗೆ ಎಷ್ಟು ಅಡಿ ಇದೆ ಸರ್? ಅದು 320 ಏನೋ ಇದೆ ಸರ್. 320. ಕೇಸಿಂಗೆ 120, 130 ಅಡಿ. ಸ್ವಲ್ಪ ಇದು ಬಳಪನ ಕಲ್ಲು, ಹಾಗಾಗಿ ಎಷ್ಟು ಬಂತು ಬೋರ್ ಕೊರಿಬೇಕಾದ್ರೆ? ಸರ್ ಅದು ನೀರು ಬಂದಿದೆ 120 ಅಡಿನೋ ಏನೋ ಬಂದಿದೆ. ಎಷ್ಟು ಇಂಚ್ ಬಂತು? ಸುಮಾರು 3.5 ಇಂದ 4 ಇಂಚ್ ಬಂದಿತ್ತು ಬೋರ್ ಕೊರಿಬೇಕಾದ್ರೆ. ಅದು ಬೇಸಿಗೆಲ್ಲೇ ಡೌನ್ ಆಗುತ್ತೆ. ಅದು ಅಷ್ಟು ನೀರಿದ್ರು ಮಳೆಗಾಲಕ್ಕೆ ಮಾತ್ರ ಬರುತ್ತೆ, ಬೇಸಿಗೆಲ್ಲ ತುಂಬ ಕಡಿಮೆ. ಅಷ್ಟು 3 ಇಂಚ್ ಬಂದಿದ್ದ ನೀರು ಬೇಸಿಗೆಲ್ಲಿ ಇರೋದಿಲ್ಲ, ಗ್ಯಾಪ್ ಬರ್ತಾ ಇದೆ. 20ರಿಂದ 30 ನಿಮಿಷ ಅಷ್ಟೇ ಬರೋದು. ಅಷ್ಟು ಕಮ್ಮಿ ನೀರು, 20 ನಿಮಿಷದ ನೀರಿನಲ್ಲಿ ಇಷ್ಟು ತೋಟ 4 ವರ್ಷ ಮೇಂಟೈನ್ ಮಾಡೋದು. ಇನ್ನೊಂದಿದೆ, ಅದೊಂದು ಸ್ವಲ್ಪ 1 ಗಂಟೆ ಬರುತ್ತೆ ಅಷ್ಟೇ. ಇಲ್ಲಂದ್ರೆ ನಿಮ್ಮ ಪ್ರಕಾರ ಈಗ ಎಲ್ಲ ರೈತರದ್ದು ಸ್ವಲ್ಪ ಚಾಲೆಂಜ್ ಇದೆ. ಈ ಭಾಗದಲ್ಲಿ ಏನಿದೆಯಲ್ಲ, ಈ ಭಾಗದಲ್ಲಿ ತುಂಬಾ ಬೇಸಿಗೆಲ್ಲ ತುಂಬಾ ಟಫ್ ಏರಿಯಾ. ಬೇಸಿಗೆಯಲ್ಲಿ ಅಡಿಕೆ ಅಂತ ಬೆಳೆಗಳಿಗಂತೂ ಭಾಳ ಕಷ್ಟ. ಎಲ್ಲ ಕಡೆನೂ ಅಡಿಕೆ ಆಗಿರುತ್ತೆ, ಇದು ಸಮಸ್ಯೆ. ಓಕೆ. ಈಗ ನಿಮ್ಗೆ ಆಸಕ್ತಿ ಇತ್ತು, ದೇವರಾಜ್ ರೆಡ್ಡಿ ನಮ್ಮ ವಿಡಿಯೋಗಳೆಲ್ಲ ನೋಡ್ತಾ ಇದ್ರಿ? ಹೌದು. ಈಗ ರೀಚಾರ್ಜ್ ಈಗ ನೀವೇ ಹೇಳ್ತಾ ಇದ್ರಿ,
ನಾವು ನೀರು ತೆಗಿತೀವಿ ಅಷ್ಟೇ, ಅಲ್ಲೇ ಡಿಪಾಸಿಟ್ ಮಾಡ್ತಾ ಇಲ್ಲ ಅಂದ್ರೆ ಅದು ಮತ್ತೆ ಬರೋದಿಲ್ಲ. ನಾವು ಬ್ಯಾಂಕಿಗೆ ಹೆಂಗೆ ಹಣ ಹಾಕ್ಬಿಟ್ಟು ವಾಪಸ್ ತೆಗಿತೀವಿ, ಅದೇ ರೀತಿ ಇದಿಲ್ಲ. ಪ್ರತಿಯೊಬ್ಬ ರೈತರು ಈ ಥರ ಕೆಲಸ ಮಾಡ್ಕೊಂಡ್ರೆ ಮಾತ್ರ ಸ್ವಲ್ಪ ಅನುಕೂಲ ಆಗುತ್ತೆ. ಈಗ ನೀವು ನೋಡಿರ್ತೀರಿ ಸಾಕಷ್ಟು ಈ ಭಾಗದಲ್ಲಿ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಇದೆಲ್ಲ ಅದೇ ಮಾದರಿಗೆ ಈಗ ನೀವು ಮಾಡ್ಕೊಂಡಿದ್ದೀರಾ. ಈಗ ಒಂದು ನೀವು ಪಂಚಾಯತಿಯವ್ರಿಗೂ ಒಂದು ಧನ್ಯವಾದ ಹೇಳ್ತೀರಾ. ಈ ಥರ ಉದ್ಯೋಗ ಖಾತೆಯಲ್ಲಿ ಎಷ್ಟೊಂದು ಸ್ಕೀಮ್ಗಳಿದ್ದಾವೆ, ಅವ್ರು ಏನೇನಕ್ಕೋ ದುಡ್ಡು ಖರ್ಚು ಮಾಡ್ತಾರೆ. ಮತ್ತು ಸರ್ಕಾರ ವೈಯಕ್ತಿಕವಾಗಿ ಪ್ರತಿಯೊಬ್ಬ ರೈತರಿಗೂ ಈ ಥರ ಒಂದು 45,000 ರೂಪಾಯಿ ಅಷ್ಟು ಹಣ ಕೊಟ್ಟರೆ ನೀವು ಸ್ವಲ್ಪ ಪಾಕೆಟ್ ಮನಿ ಖರ್ಚು ಮಾಡ್ಕೊಂಡು ಅಚ್ಚುಕಟ್ಟಾಗಿ ಮಾಡ್ಕೊಂಡ್ರೆ ಒಳ್ಳೆ ಕೆಲಸ ಆಗುತ್ತೆ. ಓಕೆ ಮಲ್ಲಿಕಾರ್ಜುನ್, ಈಗ ನಿಮ್ಮನ್ನು ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ವಿಳಾಸ, ಫೋನ್ ನಂಬರ್ ಹೇಳ್ತೀರಾ? ಸರ್, ಕೊಡಚೆಹೊನ್ನಳ್ಳಿ ಗ್ರಾಮ, ಹೊನ್ನಾಳಿ ನ್ಯಾಮತಿ ತಾಲೂಕು, ದಾವಣಗೆರೆ ಜಿಲ್ಲೆ. ನಮ್ಮ ದೂರವಾಣಿ ಸಂಖ್ಯೆ ಬಂದ್ಬಿಟ್ಟು 74 063 97 229. ಓಕೆ, ನಿಮ್ಮನ್ನು ಸಂಪರ್ಕ ಯಾವ ಟೈಮ್ ಬೇಕಾದ್ರೂ ಫೋನ್ ಮಾಡ್ಬೋದು. ಈ ಥರ ಸಂಜೆ ಮಾಡಿದ್ರೆ ಒಳ್ಳೆಯದು. ಓಕೆ, ಧನ್ಯವಾದಗಳು ಮಲ್ಲಿಕಾರ್ಜುನ್, ನಮಸ್ಕಾರ. ಥ್ಯಾಂಕ್ ಯು. ಬನ್ನಿ. ಇಲ್ಲಿ ಮಣ್ಣು ಹಾಕ್ಸಿದ್ರೆ ಎಡವಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸೈಡಿಗೆ ತಂದು ನಿಲ್ಲಿಸ್ಬಿಟ್ಟೆ ಅದ್ಲಾಗೆ. ನೆಕ್ಸ್ಟ್ ಏನಾದ್ರು ಅದು ಮಾಡಿಸಿದ್ರೆ ಬೇಕಾಗುತ್ತೆ ಬೋರ್ಡು. ಆಮೇಲೆ ಇಡ್ಬೋದಾ? ಆಮೇಲೆ ಇಡ್ಬೋದಂತೆ.